ಇಂದು ಅಂದರೆ 12 ಮಾರ್ಚ್ 2023ರಂದು ನಡೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಸಂಭವನೀಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ A4 ಅಂತಕ್ಕಂಥದ್ದಿದೆ. ಈಗ ಮೊದಲಿಗೆ ಕನ್ನಡ ವಿಭಾಗದಲ್ಲಿನ ಪ್ರಶ್ನೆಗಳು. 1ನೇ ಪ್ರಶ್ನೆ, ಚನ್ನಮಲ್ಲಿಕಾರ್ಜುನ ಎಂಬುದು ಕೆಳಗಿನ ಯಾವ ವಚನಗಳ ಅಂಕಿತವಾಗಿದೆ? ಸರಿ ಉತ್ತರ ಬಿ ಆಯ್ಕೆ, ಅಕ್ಕಮಹಾದೇವಿ. 2ನೇ ಪ್ರಶ್ನೆ, ಗಿಡವಾಗಿ ಬಗ್ಗದ್ದು ಡ್ಯಾಶ್ ಕೆಳಗಿನ ಪದಗಳಿಂದ ಆಯ್ದ ಗಾದೆಯನ್ನು ಪೂರ್ಣಗೊಳಿಸಿ. ಸರಿ ಉತ್ತರ ಡಿ, ಮರವಾಗಿ ಬಗ್ಗಿತೆ. 3ನೇ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿಹೊಂದುವ ಜೋಡಿ ಪದ ಗುರುತಿಸಿ. ಡಿ ಆಯ್ಕೆ, ಕೊಳ್ಳ. 4ನೇ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ನದಿ, ಬೆಟ್ಟ, ಸಮುದ್ರ, ಸರೋವರ. ಇದಕ್ಕೆ ಸರಿ ಉತ್ತರ ಬಿ ಆಯ್ಕೆ, ಬೆಟ್ಟ. 5ನೇ ಪ್ರಶ್ನೆ, ನೆರವು ಪದದ ಸಮಾನಾರ್ಥಕ ಪದವನ್ನು ಗುರುತಿಸಿ. ಸರಿ ಉತ್ತರ ಸಿ, ಸಹಾಯ ಅಂತಕ್ಕಂಥ ಸರಿಯಾಗಿದೆ. 6ನೇ ಪ್ರಶ್ನೆ, ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿ. ಉತ್ತರ ಬಿ ಆಯ್ಕೆ, ಕುವೆಂಪು. 7ನೇ ಪ್ರಶ್ನೆ, ರೈತನ ಮಿತ್ರ. ಇದಕ್ಕೆ ಸರಿ ಉತ್ತರ ಡಿ ಆಯ್ಕೆ, ಎರೆಹುಳು. 8ನೇ ಪ್ರಶ್ನೆ, ರವಿ ಕತ್ತಲೊಡನೆ ಡ್ಯಾಶ್ ಪದ್ಯದ ಸಾಲನ್ನು ಈ ಕೆಳಗಿನಗಳಲ್ಲಿ ಸರಿಯಾದನ್ನು ಗುರುತಿಸಿ. ಸರಿಯಾದ ಉತ್ತರ ಜಗಳವಾಡುವುದು, ಎ ಆಯ್ಕೆ ಸರಿಯಾಗಿದೆ. 9ನೇ ಪ್ರಶ್ನೆ, ಶಾಲೆಗಳಲ್ಲಿ ಆಚರಿಸುವ ಮಕ್ಕಳ ದಿನಾಚರಣೆ ದಿನಾಂಕ. ಸಿ ಆಯ್ಕೆ, ನವೆಂಬರ್ 14. 10ನೇ ಪ್ರಶ್ನೆ, ಅನುನಾಸಿಕ ಅಕ್ಷರಗಳ ಒಟ್ಟು ಸಂಖ್ಯೆ. ಸಿ ಆಯ್ಕೆ 5. ಸಿ ಆಯ್ಕೆ 5. 11ನೇ ಪ್ರಶ್ನೆ, ಕೊಟ್ಟಿರುವ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮಾನಾರ್ಥಕ ಪದ ಗುರುತಿಸಿ. ಹರಸು. ಬಿ ಆಯ್ಕೆ, ಹರಸು ಅಂತಕ್ಕಂಥ ಸರಿಯಾಗಿದೆ. 12ನೇ ಪ್ರಶ್ನೆ, ನೀನೀಗ ಈ ಸೂಚನೆಯನ್ನು ಅನುಸರಿಸು. ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ. ಸರಿ ಉತ್ತರ ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ. 13ನೇ ಪ್ರಶ್ನೆ, ಅಮ್ಮ ಪದವನ್ನು ಬಿಡಿಸಿದಾಗ ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ ಅಂತಕ್ಕಂಥ ಎ ಆಯ್ಕೆ ಸರಿಯಾಗಿದೆ. 14ನೇ ಪ್ರಶ್ನೆ, ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು. ಸರಿ ಉತ್ತರ ಬಿ ಆಯ್ಕೆ, ದೌರ್ಜನ್ಯ. 15ನೇ ಪ್ರಶ್ನೆ, ದಶರಥನು ನೆಲೆಸಿದ್ದ ನಗರ. ಡಿ ಆಯ್ಕೆ, ಅಯೋಧ್ಯ ಅಂತಕ್ಕಂಥ ಸರಿಯಾಗಿದೆ. 16ನೇ ಪ್ರಶ್ನೆ, ಹೋ ಎಂಥ ಸುಂದರ ದೃಶ್ಯ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ. ಸಿ ಆಯ್ಕೆ, ಭಾವಸೂಚಕ ಚಿಹ್ನೆ. ಇದಕ್ಕೆ ಭಾವಸೂಚಕ ಚಿಹ್ನೆ. 17ನೇ ಪ್ರಶ್ನೆ, ಸಂತೋಷನು ನಿನ್ನೆ ಒಂದು ಹೊಸ ಸೈಕಲ್ ಖರೀದಿಸಿದನು. ಈ ವಾಕ್ಯ ಯಾವ ಕಾಲವನ್ನು ಸೂಚಿಸುತ್ತದೆ? ಎ ಆಯ್ಕೆ, ಭೂತಕಾಲ ಎಂಬುದು ಸೂಚಿಸುತ್ತದೆ. 18ನೇ ಪ್ರಶ್ನೆ, ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ. ಈ ಒಗಟಿನ ಉತ್ತರ. ಸರಿಯಾದ ಉತ್ತರ ಡಿ ಆಯ್ಕೆ, ಗಡಿಯಾರ. 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅನ್ವರ್ಥಕ ನಾಮವಲ್ಲದ ಪದವನ್ನು ಗುರುತಿಸಿ. ಬಿ ಆಯ್ಕೆ, ಜೋಸೆಫ್ ಎಂಬುದು ಇದಕ್ಕೆ ಸರಿಯಾದ ಉತ್ತರ. 20ನೇ ಪ್ರಶ್ನೆ, ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರೆಯಿರಿ. ಸಿ ಆಯ್ಕೆ, ಗೌಡ ಎಂಬುದು ಸರಿಯಾದ ಉತ್ತರವಾಗಿದೆ ಇದಕ್ಕೆ. ಇನ್ನು ಇಂಗ್ಲೀಷ್ ಮೇಲಿನ ಪ್ರಶ್ನೆಗಳು ಪ್ರಾರಂಭ. ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್. ಐಡೆಂಟಿಫೈ ದ ಅಬ್ಜೆಕ್ಟಿವ್. ಇದಕ್ಕೆ ಬಿ ಆಯ್ಕೆ, ಫೇತ್ಫುಲ್ ಎಂಬುದು ಸರಿಯಾದ ಉತ್ತರವಾಗಿದೆ, ಫೇತ್ಫುಲ್. 22ನೇ ಪ್ರಶ್ನೆ, ದ ಕಂಟ್ರಾಕ್ಟೆಡ್ ಆರ್ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್ ಈಸ್ ಓರ್ ನಾಟ್. ಎ ಆಯ್ಕೆ ಸರಿಯಾಗಿದೆ. 23ನೇ ಪ್ರಶ್ನೆ, ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಡ್ಯಾಶ್ ಈ ಡಿಡ್ ನಾಟ್ ವರ್ಕ್ ಹಾರ್ಡ್. ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ, ಬಿಕಾಸ್ ಎಂಬುದು ಸರಿಯಾಗಿದೆ. 24ನೇ ಪ್ರಶ್ನೆ, ದ ನೆಗೆಟಿವ್ ಫಾರ್ಮ್ ಆಫ್ ದ ವರ್ಡ್ ಸೆನ್ಸ್ ಈಸ್. ಬಿ ಆಯ್ಕೆ ಸರಿಯಾಗಿದೆ, ಸೆನ್ಸ್ಲೆಸ್. 25ನೇ ಪ್ರಶ್ನೆ, ಹನುಮಂತ ಪೆಟೆಡ್ ಈಸ್ ದ ಶಿಪ್ ಜೆಂಟ್ಲಿ ಆನ್ ಇಟ್ಸ್ ಬ್ಯಾಕ್. ದ ಅಂಡರ್ಲೈನ್ ವರ್ಡ್ ಈಸ್. ಸಿ ಆಯ್ಕೆ, ಆ್ಯನ್ ಎಡ್ವರ್ಬ್ ಎಂಬುದು ಸರಿಯಾಗಿದೆ. 26ನೇ ಪ್ರಶ್ನೆ, ದ ರೈಮಿಂಗ್ ವರ್ಡ್ ಫಾರ್ ಡೆಂಟಲ್ ಈಸ್. ಸರಿಯಾದ ಉತ್ತರ ಮೆಂಟಲ್. ಡಿ ಆಯ್ಕೆ. 27ನೇ ಪ್ರಶ್ನೆ, ಗ್ರೇಟ್ಫುಲ್, ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್, ಇಂಡೆಪ್ಟೆಡ್. ಇದಕ್ಕೆ ಐಡೆಂಟಿಫೈ ದ ಆಡ್ ಒನ್. ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ, ಥ್ಯಾಂಕ್ಲೆಸ್. 28ನೇ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಎ ಆಯ್ಕೆ ಸರಿಯಾಗಿದೆ, ವೆನ್ ಡಿಡ್ ಯು ಕಮ್ ಟು ಸ್ಕೂಲ್. 29ನೇ ಪ್ರಶ್ನೆ, ಹಾರ್ಮೋನಿ ಅಮಾಂಗ್ ದ ಪೀಪಲ್ ಕ್ರಿಯೇಟೆಡ್ ಎ ಪೀಸ್ಫುಲ್ ಸೊಸೈಟಿ. ಸರಿಯಾದ ಉತ್ತರ ಡಿ ಆಯ್ಕೆ, ಹಾರ್ಮೋನಿ ಅಮಾಂಗ್ ದ ಪೀಪಲ್ ಲೀಡ್ಸ್ ಟು ಪೀಸ್. 30ನೇ ಪ್ರಶ್ನೆ, ರೈಟ್ ದ ಅಪೋಸಿಟ್ ಆಫ್ ದ ರಿಮೆಂಬರ್. ಸರಿಯಾದ ಉತ್ತರ ಡಿ ಆಯ್ಕೆ, ಫಾರ್ಗೆಟ್. ಡಿ ಆಯ್ಕೆ, ಫಾರ್ಗೆಟ್. 31ನೇ ಪ್ರಶ್ನೆ,
ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ಬ್ರೆಕ್ ಈಸ್ ಬ್ರೋಕ. ಸಿ ಆಯ್ಕೆ ಬ್ರೋಕ. 32ನೇ ಪ್ರಶ್ನೆ ದ ಅಪೋಸಿಟ್ ಜೆಂಡರ್ ಆಫ್ ಎಂಪೈರರ್ ಈಸ್ ಎಂಪ್ರೆಸಸ್. ಸಿ ಆಯ್ಕೆ ಎಂಪ್ರೆಸಸ್. 33ನೇ ಪ್ರಶ್ನೆ ಡ್ಯಾಶ್ ಟುಕ್ ದ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಇನ್ಸ್ಟೆಡ್ ಆಫ್ ದೇರ್ ಫಾದರ್. ಬಿ ಆಯ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ. 34ನೇ ಪ್ರಶ್ನೆ ರವಿ ಪುಸ್ಡ್ ಹರಿ ಡ್ಯಾಶ್ ದ ರಿವರ್. ಸರಿಯಾದ ಉತ್ತರ ಇಂಟು ಎ ಆಯ್ಕೆ. 35ನೇ ಪ್ರಶ್ನೆ ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೆಲಾ ವೆನ್ ಇಟ್ ಈಸ್ ರೈನಿಂಗ್. ಸರಿಯಾದ ಉತ್ತರ ಡಿ ಆಯ್ಕೆ ಯಾನ್ ಅಂತಕ್ಕಂಥ ಸರಿಯಾಗಿದೆ. 36ನೇ ಪ್ರಶ್ನೆ ಯಾಡ್ ಎ ಸೂಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪಾಸಿಬಲ್. ಬಿ ಆಯ್ಕೆ ಇಂಪಾಸಿಬಲ್. ಕಿಂಗ್ ಡೈನಿಸಿಯಸ್ ಸೆಟ್ ಬೋತ್ ದಮನ್ ಆ್ಯಂಡ್ ಪಿಥಿಯಾಸ್ ಫ್ರೀ ಬಿಕಾಸ್. ಸಿ ಆಯ್ಕೆ ದೇ ವೇರ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಕೆಪ್ಟ್ ದೇರ್ ಪ್ರಾಮಿಸಸ್. 38ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್ ಡ್ಯಾಶ್ ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್. ಇದಕ್ಕೆ ಸರಿಯಾದ ಉತ್ತರ ಡಿ ಆಯ್ಕೆ ವೇರ್ ಅಂತಕ್ಕಂಥದ್ದು. 39ನೇ ಪ್ರಶ್ನೆ ದ ಪ್ಲೂರಲ್ ಫಾರ್ಮ್ ಆಫ್ ಫರ್ನಿಚರ್ ಈಸ್. ಎ ಆಯ್ಕೆ ಫರ್ನಿಚರ್. 40ನೇ ಪ್ರಶ್ನೆ ದ ಮೀನಿಂಗ್ ಆಫ್ ಪಜಲ್ಡ್ ಈಸ್ ಅನ್ಕನ್ಫ್ಯೂಸ್ಡ್. ಸಿ ಆಯ್ಕೆ. ಗಣಿತದ ಮೇಲಿನ ಪ್ರಶ್ನೆಗಳು ಪ್ರಾರಂಭ. ಈಗ 41ನೇ ಪ್ರಶ್ನೆ ಅಂತಕ್ಕಂಥದ್ದು ಈ 2631.74 ಪ್ಲಸ್ 21,245.36. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಡಿ ಆಯ್ಕೆ 23,877.10. 42ನೇ ಪ್ರಶ್ನೆ ಒಂದು ಪುಸ್ತಕದ ಬೆಲೆ 63.50 ರೂಪಾಯಿ ಆದರೆ 19 ಪುಸ್ತಕಗಳ ಬೆಲೆ ಎಷ್ಟು. ಇದಕ್ಕೆ ಸರಿಯಾದ ಉತ್ತರ ಸಿ ಆಯ್ಕೆ 1,706.50 ರೂಪಾಯಿ. 43ನೇ ಪ್ರಶ್ನೆ 6 ಕಿಲೋಗ್ರಾಮ್ 300 ಗ್ರಾಮನ್ನು ಗ್ರಾಮ್ಗಳಲ್ಲಿ ಬರೆಯಿರಿ. ಸರಿಯಾದ ಉತ್ತರ ಎ ಆಯ್ಕೆ 6,300 ಗ್ರಾಮ. 44ನೇ ಪ್ರಶ್ನೆ ಈ ವೃತ್ತದಲ್ಲಿ ತ್ರಿಜ್ಯ. ಬಿ ಆಯ್ಕೆ ಓ ಎ ಅಂತಕ್ಕಂಥ ಸರಿಯಾದ ಉತ್ತರವಾಗಿದೆ. 45ನೇ ಪ್ರಶ್ನೆ 3,762ಕ್ಕೆ ಎಷ್ಟನ್ನು ಸೇರಿಸಿದಾಗ 8,421 ಆಗುತ್ತದೆ ಅಂತಕ್ಕಂಥದ್ದೈತೆ. ಇದಕ್ಕೆ ಒಂದು ಸರಿಯಾದ ಉತ್ತರ ಅಂತಕ್ಕಂಥದ್ದು 5,159 ಅಂತಕ್ಕಂಥ ಸರಿಯಾದ ಉತ್ತರ ಇದೆ. ಸಿ ಆಯ್ಕೆ. 46ನೇ ಪ್ರಶ್ನೆ ಈ ತ್ರಿಭುಜದ ಹೆಸರನ್ನು ತಿಳಿಸಿ. ಎ ಆಯ್ಕೆ ಸಮಬಾಹು ತ್ರಿಭುಜ ಅಂತಕ್ಕಂಥ ಸರಿಯಾಗಿದೆ. 47ನೇ ಪ್ರಶ್ನೆ 3,761.08 ಮೈನಸ್ 2,437.24. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಸಿ ಆಯ್ಕೆ 1,323.84. ಸಿ ಆಯ್ಕೆ. 48ನೇ ಪ್ರಶ್ನೆ ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 180 ಮೀಟರ್ ಮತ್ತು 110 ಮೀಟರ್. ಅದರ ಸುತ್ತಳತೆ ಎಷ್ಟಂತೈತಿ. ಸರಿಯಾದ ಉತ್ತರ ಬಿ ಆಯ್ಕೆ 580 ಮೀಟರ್. 49ನೇ ಪ್ರಶ್ನೆ ಚೌಕಾಕಾರದ ಒಂದು ಕೊಠಡಿಯ ಒಂದು ಬದಿಯ ಬರಿಯ ಐತಿಯಲ್ಲಿ ಬದಿಯ ಅಂತ ಓದ್ಕೋರಿ. ಬದಿಯ ಉದ್ದ 12 ಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು. ಡಿ ಆಯ್ಕೆ 144 ಚದರ ಮೀಟರ್. 50ನೇ ಪ್ರಶ್ನೆ ಒಂದು ಶರ್ಟ್ ಹೊಲಿಯಲು 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದೇ ಅಳತೆಯ 12 ಶರ್ಟ್ಗಳನ್ನು ಹೊಲಿಯಲು ಬೇಕಾಗುವ ಒಟ್ಟು ಬಟ್ಟೆ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ 33 ಮೀಟರ್ 60 ಸೆಂಟಿಮೀಟರ್. ಬಿ ಎ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ 321.1 ಇಂಟು 4.3 ಇದರ ಗುಣಲಬ್ಧ ಉತ್ತರ ಅಂತಕ್ಕಂಥದ್ದು ಸಿ ಆಯ್ಕೆ 1,393.63. 52ನೇ ಪ್ರಶ್ನೆ 1,461/10 100 ಇನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಡಿ ಆಯ್ಕೆ ಸರಿಯಾಗಿದೆ 14.61 ಅಂತಕ್ಕಂಥ ಸರಿಯಾಗಿದೆ. 53ನೇ ಪ್ರಶ್ನೆ ಒಬ್ಬ ವ್ಯಾಪಾರಿಯ ಬಳಿ 68 kg 250 ಗ್ರಾಮ್ ಗೋಧಿ ಇರುತ್ತದೆ. ಅದರಲ್ಲಿ ಒಬ್ಬ ಗ್ರಾಹಕನಿಗೆ 15 kg 250 ಗ್ರಾಮ್ ಇನ್ನೊಬ್ಬ ಗ್ರಾಹಕನಿಗೆ 13 kg 500 ಗ್ರಾಮ್ ಮಾರುತ್ತಾನೆ. ಹಾಗಾದರೆ ವ್ಯಾಪಾರಿಯ ಬಳಿ ಉಳಿದಿರುವ ಗೋಧಿಯ ಪ್ರಮಾಣ ಎಷ್ಟು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ 39 kg 500 ಗ್ರಾಮ್ ಅಂತಕ್ಕಂಥ ಸರಿಯಾಗಿದೆ. 54ನೇ ಪ್ರಶ್ನೆ 1,360/17 ಇದಕ್ಕೆ ಸರಿಯಾದ ಉತ್ತರ ಡಿ ಆಯ್ಕೆ 80 ಅಂತಕ್ಕಂಥ ಸರಿಯಾಗಿದೆ. 55ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಳ ಕೋನ ಯಾವುದಪ್ಪ ಅಂದ್ರೆ ಉತ್ತರ ಇದಕ್ಕೆ ಬಿ ಆಯ್ಕೆ 180 ಡಿಗ್ರಿ. ಇನ್ನು 56ನೇ ಪ್ರಶ್ನೆ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಬಿ ಆಯ್ಕೆ 8ನೇ 1 ಅಥವಾ 1/8. ಬಿ ಆಯ್ಕೆ. 57ನೇ ಪ್ರಶ್ನೆ ಒಂದು ವಸ್ತು ಪ್ರದರ್ಶನವನ್ನು 10/9/2012ರಿಂದ 7/10/2012ರವರೆಗೆ ನಡೆಸಲಾಯಿತು. ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ದಿನಗಳ ಸಂಖ್ಯೆ ಎ ಆಯ್ಕೆ 28 ದಿನಗಳು.
58ನೇ ಪ್ರಶ್ನೆ, ಈ ಕೆಳಗಿನ ಆಕೃತಿಯನ್ನು ಹೆಸರಿಸಿ. ಇದರ ಉತ್ತರ ಸಿ ಶಂಕು ಅಂತಕ್ಕಂಥದ್ದು. 59ನೇ ಪ್ರಶ್ನೆ, ಈ ಆಯತ ಘನದಲ್ಲಿರುವ ಮುಖಗಳ ಸಂಖ್ಯೆ ಅಂತಕ್ಕಂಥದ್ದು ಕೇಳ್ಯಾರ. ಮುಖಗಳ ಸಂಖ್ಯೆ ಎಷ್ಟು ಅದಾವಪ್ಪ ಅಂತ ಕೇಳಿದಾಗ ಇದ್ರಾಗ 6 ಅಂತಕ್ಕ ಡಿ ಆಯ್ಕೆ ಸರಿಯಾಗಿದೆ. ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಐತಿ. 13.6 ಇಂಟು 0 3.4 ಇಂಟು 0 ಇಂಟು 0.471. ಇದಕ್ಕೆ ಸರಿಯಾದ ಉತ್ತರ ಎ ಆಯ್ಕೆ 0 ಅಂತಕ್ಕಂಥದ್ದು. 61ನೇ ಪ್ರಶ್ನೆ, ಇನ್ನು ವಿಜ್ಞಾನದ ಮೇಲಿನ ಪ್ರಶ್ನೆಗಳು ಪ್ರಾರಂಭ. 61ನೇ ಪ್ರಶ್ನೆ, ಹಾಲು ಯಾವ ರೂಪದ ದ್ರವ್ಯವಾಗಿದೆ? ಸರಿಯಾದ ಉತ್ತರ ದ್ರವ. 62ನೇ ಪ್ರಶ್ನೆ, ಚಲಿಸುವ ವಾಯು ಉಂಟು ಮಾಡುವ ಶಕ್ತಿ? ಬಿ ಆಯ್ಕೆ ಚಲನ ಶಕ್ತಿ ಅಂತಕ್ಕಂಥದ್ದು. ಇನ್ನು ಇಂಗಾಲದ ಡೈಆಕ್ಸೈಡ್ ಒಂದು ಡಿ ಆಯ್ಕೆ ಸಂಯುಕ್ತ ವಸ್ತು ಇದು. 64, ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು? ಬಿ ಆಯ್ಕೆ ಸೋಡಿಯಂ ಕ್ಲೋರೈಡ್ ಎಂಬುದು ಸರಿಯಾಗಿದೆ. ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ? 65ನೇ ಪ್ರಶ್ನೆ, ಸಿ ಆಯ್ಕೆ 8 ಅಂತಕ್ಕಂಥ ಸಿ ಆಯ್ಕೆ. 66ನೇ ಪ್ರಶ್ನೆ, ತಂಬಾಕಿನಲ್ಲಿರುವ ವಿಷ ಪದಾರ್ಥ? ಡಿ ಆಯ್ಕೆ ನಿಕೋಟಿನ್ ಅಂತಕ್ಕಂಥದ್ದು ಐತಿ, ನಿಕೋಟಿನ. 67ನೇ ಪ್ರಶ್ನೆ, ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ? ಸಿ ಆಯ್ಕೆ ಬೇರಿ ಅಂತಕ್ಕಂಥ ಸರಿಯಾಗಿದೆ. 68ನೇ ಪ್ರಶ್ನೆ, ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟಿರುತ್ತದೆ? ಎ ಆಯ್ಕೆ 0.04%. 69ನೇ ಪ್ರಶ್ನೆ, ಲೋಲಕದ ಚಲನೆಯು ಡ್ಯಾಶ್ ಅಂತಕ್ಕಂಥ ಐತಿ. ಇದು ಬಿ ಆಯ್ಕೆ ಆಂದೋಲನ ಚಲನೆ ಅಂತಕ್ಕಂಥದ್ದು. 70ನೇ ಪ್ರಶ್ನೆ, ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರುವ ಜೀವಸತ್ವ? ಸಿ ಆಯ್ಕೆ ಸಿನೇ ಉತ್ತರ. ಇದಕ್ಕೆ ಸಿ ವಿಟಮಿನ್ ಸಿ ಜೀವಸತ್ವ. 71ನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ? ಬಿ ಆಯ್ಕೆ ಶುಕ್ರ ಅಂತಕ್ಕಂಥದ್ದು ಸರಿಯಾಗಿದೆ. 72ನೇ ಪ್ರಶ್ನೆ, ಆನೆಯ ಸರಾಸರಿ ಜೀವಿತಾವಧಿ? ಡಿ ಆಯ್ಕೆ 70 ವರ್ಷಗಳು ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು 73ನೇ ಪ್ರಶ್ನೆ, ತೆಂಗು ಯಾವ ಗುಂಪಿಗೆ ಸೇರಿದೆ? ಡಿ ಆಯ್ಕೆ ಬಹುವಾರ್ಷಿಕ ಸಸ್ಯವಾಗಿದೆ ತೆಂಗು. 74ನೇ ಪ್ರಶ್ನೆ, ದ್ರವರೂಪದ ಲೋಹ? ಸಿ ಆಯ್ಕೆ ಪಾದರಸ ಸರಿಯಾಗಿದೆ. 75ನೇ ಪ್ರಶ್ನೆ, ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ? ಎ ಆಯ್ಕೆ ಕಾರ್ಖಾನೆಗಳು ಅಂತಕ್ಕಂಥ ಸರಿಯಾಗಿದೆ. 76ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ ಪುದುಚೇರಿ ಎಂಬುದು ಸರಿಯಾಗಿದೆ. ಇನ್ನು 77ನೇ ಪ್ರಶ್ನೆ, ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾದು ಹೋಗಿರುವ ರೇಖಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಸಿ ಆಯ್ಕೆ ಪ್ರಧಾನ ರೇಖಾಂಶ ಎಂದು ಕರೆಯುತ್ತಾರೆ. ಇನ್ನು 78ನೇ ಪ್ರಶ್ನೆ, ಭೂಮಿಯ ದೈನಂದಿನ ಚಲನೆಯ ಕಾಲ? ಎ ಆಯ್ಕೆ 24 ಗಂಟೆಗಳು. 79, ರಬ್ಬರ್ ಯಾವ ರೀತಿಯ ಕಸ ಅಂತಕ್ಕಂಥದ್ದು ಕೇಳ್ಯಾರ. ಇದಕ್ಕೆ ಉತ್ತರ ಡಿ ಆಯ್ಕೆ ಇ ತ್ಯಾಜ್ಯ ಕಸ ಅಂತಕ್ಕಂಥದ್ದು. 80ನೇ ಪ್ರಶ್ನೆ, ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ ಡ್ಯಾಶ್ ಸ್ಥಾನದಲ್ಲಿದೆ? ಉತ್ತರ ಡಿ ಆಯ್ಕೆ 7ನೇ ಸ್ಥಾನದಲ್ಲೈತಿ. 81ನೇ ಪ್ರಶ್ನೆ, ಈಗ ಸಮಾಜ ವಿಜ್ಞಾನ ಮೇಲಿನ ಪ್ರಶ್ನೆಗಳು ಪ್ರಾರಂಭ. ತಾಜ್ ಮಹಲ್ ಇರುವ ಸ್ಥಳ? ಸಿ ಆಯ್ಕೆ ಆಗ್ರಾ. 82ನೇ ಪ್ರಶ್ನೆ, ಪದ್ಮಶ್ರೀ ಮತ್ತು ಅರ್ಜುನ್ ಪ್ರಶಸ್ತಿ ಪಡೆದಿರುವ ಪ್ಯಾರಾ ಅಥ್ಲೀಟ್? ಎ ಆಯ್ಕೆ ಮಾಲತಿ ಹೊಳ್ಳ. 83ನೇ ಪ್ರಶ್ನೆ, ಕಬಡ್ಡಿ ತಂಡದಲ್ಲಿ ಒಂದು ಕಾಲದಲ್ಲಿ ಆಟದ ಮೈದಾನದಲ್ಲಿ ಆಡುವ ಆಟಗಾರರ ಗರಿಷ್ಠ ಸಂಖ್ಯೆ? ಬಿ ಆಯ್ಕೆ 7 ಅಂತಕ್ಕಂಥ ಸರಿಯಾಗಿದೆ. 84ನೇ ಪ್ರಶ್ನೆ, ಸೌರಶಕ್ತಿಯ ಮೂಲ? ಡಿ ಆಯ್ಕೆ ಸೂರ್ಯ. 85ನೇ ಪ್ರಶ್ನೆ, 3 ಬದಿಯಲ್ಲಿ ನೀರಿನಿಂದ ಆವೃತವಾಗಿರುವ ಭೂಪ್ರದೇಶ? ಸಿ ಆಯ್ಕೆ ಪರ್ಯಾಯ ದ್ವೀಪ. 86ನೇ ಪ್ರಶ್ನೆ, ಪೂರ್ವಕ್ಕೆ ಹರಿಯುವ ನದಿ? ಬಿ ಆಯ್ಕೆ ಮಹಾನದಿ ಅಂತಕ್ಕಂಥದ್ದು. 87ನೇ ಪ್ರಶ್ನೆ, ಸುತ್ತಲೂ ನೀರಿನಿಂದ ಆವೃತವಾಗಿರುವ ಭೂಮಿ? ಡಿ ಆಯ್ಕೆ ದ್ವೀಪ ಅಂತಕ್ಕಂಥ ಸರಿಯಾಗಿದೆ. 88ನೇ ಪ್ರಶ್ನೆ, ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿ? ಸಿಂಪಡಿಸುವ ನೀರಾವರಿ? ಎ ಆಯ್ಕೆ ಸರಿಯಾಗಿದೆ. 89ನೇ ಪ್ರಶ್ನೆ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಸಿರು ದೀಪ ಏನನ್ನು ಸೂಚಿಸುತ್ತದೆ? ಬಿ ಆಯ್ಕೆ ಹೋಗಲು. 90ನೇ ಪ್ರಶ್ನೆ, 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬ? ಡಿ ಆಯ್ಕೆ ವಿಭಕ್ತ ಕುಟುಂಬ. 91ನೇ ಪ್ರಶ್ನೆ, ಕೊರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ? ಎ ಆಯ್ಕೆ ದಕ್ಷಿಣ ಕನ್ನಡ ಜಿಲ್ಲೆ. 92ನೇ ಪ್ರಶ್ನೆ, ಕೆಳಗಿನ ಕ್ರೀಡೆಗಳಲ್ಲಿನ ಸಾಹಸ ಕ್ರೀಡೆ? ರಾಕ್ ಕ್ಲೈಂಬಿಂಗ್, ಪರ್ವತಾರೋಹಣ ಅಂತಕ್ಕಂಥ ಕನ್ನಡದ ಅರ್ಥ ಇದು, ರಾಕ್ ಕ್ಲೈಂಬಿಂಗ್. 93ನೇ ಪ್ರಶ್ನೆ, ಜೀವದ್ರವ? ಇದಕ್ಕೆ ಸರಿಯಾದ ಉತ್ತರ ಸಿ ಆಯ್ಕೆ ನೀರು ಅಂತಕ್ಕಂಥದ್ದು. 94ನೇ ಪ್ರಶ್ನೆ, ಕಾಶ್ಮೀರದಲ್ಲಿ ಮನೆಗಳನ್ನು ನಿರ್ಮಿಸಲು ಬಳಸುವ ಸಾಮಗ್ರಿ? ಸಿ ಆಯ್ಕೆ ಮರದ ದಿಮ್ಮಿಗಳು. 95ನೇ ಪ್ರಶ್ನೆ, ಸಮುದ್ರ ತೀರವು ಸಾಮಾನ್ಯವಾಗಿ ಡ್ಯಾಶ್ನಿಂದ ಕೂಡಿರುತ್ತದೆ? ಎ ಆಯ್ಕೆ ಮರಳು ಮತ್ತು ಪುಡಿಗಲ್ಲಿನಿಂದ ಕೂಡಿರುತ್ತದೆ. 96ನೇ ಪ್ರಶ್ನೆ, ಟೆಲಿವಿಷನ್ ಕಂಡುಹಿಡಿದ ವಿಜ್ಞಾನಿ? ಡಿ ಆಯ್ಕೆ ಜಾನ್ ಬಿಯರ್ಡ್. 97ನೇ ಪ್ರಶ್ನೆ, ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣರವರು ಪ್ರಾರಂಭಿಸಿದ ಚಳವಳಿ? ಸಿ ಆಯ್ಕೆ ಚಿಪ್ಕೋ ಚಳವಳಿ ಎಂಬುದು ಸರಿಯಾದ ಉತ್ತರ. 98ನೇ ಪ್ರಶ್ನೆ, ಮರದ ಪೀಠೋಪಕರಣಗಳನ್ನು ತಯಾರು ಮಾಡುವವ? ಎ ಆಯ್ಕೆ ಬಡಗಿ. 99ನೇ ಪ್ರಶ್ನೆ, ರಾಷ್ಟ್ರೀಯ ಹೂವು? ಬಿ ಆಯ್ಕೆ ಕಮಲ ಎಂಬುದು ಸರಿಯಾದ ಉತ್ತರವಾಗಿದೆ, ಬಿ ಆಯ್ಕೆ.
100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಪ್ರಪಂಚದ ಅತಿ ಎತ್ತರದ ಶೃಂಗ ಅಥವಾ ಪರ್ವತ ಶಿಖರ ಯಾವುದಪ್ಪ ಅಂತ ಕೇಳಿದಾಗ ಡಿ ಆಯ್ಕೆ ಮೌಂಟ್ ಎವರೆಸ್ಟ್ ಶಿಖರ. ಮೌಂಟ್ ಎವರೆಸ್ಟ್ ಶಿಖರ್. ಮೌಂಟ್ ಎವರೆಸ್ಟ್ ಶಿಖರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಆಗಿದೆ. ಇಲ್ಲಿಗೆ ದಿನಾಂಕ 12 ಮಾರ್ಚ್ 2023 ನಡೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ 100 ಪ್ರಶ್ನೆಗಳ ಸರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಾಯಿತು. ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸಲಾಗುತ್ತದೆ.